ಆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನಡರಾಕ್ ನಿಂತಿದ್ದಾರೆ. ದುಂಡಾಗಿ 50 ಸೈನಿಕಗಳು ದುಂಡಾಗಿ ಕುದುರೆ ತಗೊಂಡು ಓಡಾಡಕ್ ಕುಂತಿದ್ದಾರೆ. ಆ ಚಿಕ್ಕ ಮಕ್ಕಳು ಯಾರಿಗೆ ಹೊಡಿಬೇಕ್ರಿ? ಆ ಚಿಕ್ಕ ಮಕ್ಕಳು ಯಾರಿಗೆ ಬಾಳ ತಗೊಂಡು ಹೊಡಿಬೇಕ್ರಿ? ಆ ಚಿಕ್ಕವಾದ ಮಕ್ಕಳು ಕಡಗ ಹೇಗೆ ಎಬಸಬಹುದ್ರಿ? ಅಲ್ಲಾಹು ಅಕ್ಬರ್. ಆ ಚಿಕ್ಕವಾದ ಮಕ್ಕಳು ಕಡಗ ಎಬಸೋದು ಮುಂಚೆನೆ ಆ ಯಸೀದಗಳು ಆ ಚಿಕ್ಕವಾದ ಮಕ್ಕಳಿನ ಮೇಲೆ ಕಡಗ ತಗೊಂಡು ಹೊಡ್ಯಾಕ್ ಕುಂತಿದ್ರು. ಆ ಚಿಕ್ಕವಾದ ಮಕ್ಕಳಿನ ಕೈಗಳು ಹಿಡಿದು ದೇಹವನ್ನು ತುಂಡು ತುಂಡು ಮಾಡಕ್ ಕುಂತಿದ್ರು. ತುಂಡು ಮಾಡಕ್ ಕುಂತಿದ್ರು. ಹಜರತಿ ಬೀಬಿ ಝೈನಬ್ ಮಕ್ಕಳಿಗೆ ತುಂಡು ಮಾಡಕ್ ಕುಂತಿದ್ರು. ಹಜರತಿ ಬೀಬಿ ಝೈನಬ್ ತಾಯಿಯರು ಮನೆಯಲ್ಲಿ ಕುಂತು ನೋಡಕ್ ಕುಂತಿದ್ರು. ಇವತ್ತಿನ ತಾಯಿಯರು ಮಕ್ಕಳು ಸಮೀಪ ಆಟ ಆಡಕ್ ಕುಂತಿದಾರ ಅಂದರೆ ಆ ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ತಳಗೆ ಬಿದ್ದಿದ್ರೆ ಮೊದಲಿಗೆ ತಾಯಿ ಅಡಿಗೆ ಮಾಡೋದು ಬಿಟ್ಟು ಹೊರಗಡೆ ಓಡಿ ಬರ್ತಾರೆ. ಇವರು ನನ್ನ ಮಗು ಬಿದ್ದಿದೆ, ನನ್ನ ಮಗುಗೆ ಗಾಯ ಆಗಿದೆ. ಇವರು ಮೊದ್ಲಿಗೇನು ಊಟ ಮಾಡೋದು ಬಿಟ್ಟು ಅಡಿಗೆ ಮಾಡೋದು ಬಿಟ್ಟು ಕೆಲಸ ಮಾಡೋದು ಬಿಟ್ಟು ಹೊರಗಡೆ ಓಡಿ ಬರ್ತಾರ. ಹಜರತಿ ಬೀಬಿ ಝೈನಬ್ ಮನೆಯಲ್ಲಿ ಕೂತು ನೋಡಕ್ ಕುಂತಿದ್ರು. ಆ ಎಲ್ಲಾರು ಯಜೀದ್ಗಳು ಆ ಅವನು ಮೊಹಮ್ಮದ್ ಚಿಕ್ಕವಾದ ಮಕ್ಕಳಿನ ಕೈ ಹಿಡಿದು ಚರ್ಮ ಸುಲ್ಯಾಕ್ ಕುಂತಿದ್ರು. ಕಾಲ್ ಕಟ್ ಮಾಡಕ್ ಕುಂತಿದ್ರು, ಕಿವಿ ಕಟ್ ಮಾಡಿದ್ರು, ಕೈ ಕಟ್ ಮಾಡಿದ್ರು, ತೋರ್ಸಾಕ್ ಕುಂತಿದ್ರು. ಐ ಝೈನಬ್ ನೋಡು, ನಿನ್ನ ಮಕ್ಕಳಿಗೆ ನಾವು ಯಾತಿ ತುಂಡು ಮಾಡಿದ್ದೀವಿ. ಐ ಝೈನಬ್ ನೋಡು, ನಿನ್ನ ಮಕ್ಕಳಿಗೆ ಯಾತಿ ತುಂಡು ಮಾಡಿದ್ದೀವಿ. ಹಜರತಿ ಬೀಬಿ ಝೈನಬ್ ತನ್ನ ಕಣ್ಣಿನ ಮಕ್ಕಳಿಗೆ ನೋಡಕ್ ಕುಂತಿದ್ರು. ಯಾ ಅಲ್ಲಾ, ನನ್ನ ಮಕ್ಕಳು ಯಾರಿಗೆ ಸಹಸ್ಕೊಂಡಿರಬಹುದು? ಬೀಬಿ ಝೈನಬ್ ಯಾರಿಗೆ ತಾಳ್ಮೆ ಮಾಡ್ಕೊಂಡಿರಬಹುದು? ಇವತ್ತು ನಿಮ್ಮ ಕಣ್ಣಿನ ಮುಂದೆ ನಿಮ್ಮ ಮಕ್ಕಳು ಏನಾದ್ರೆ ಕಾಲು ಮುರ್ಕೊಂಡು ಬಂದಿದ್ರೆ ನೀವು 8 ದಿನ ತನಕ ನಿದ್ದೆ ಮಾಡಿದ್ದಿಲ್ಲ. ಆ ಮಕ್ಕಳು ಕಾಲು ಮುರ್ಕೊಂಡು ಬಂದಿದ್ದಿಲ್ಲ ರೀ, ತನ್ನ ಜೀವನವನ್ನು ತ್ಯಾಗ ಮಾಡಿದ್ರು. ಅದು ಎಂತಹ ತ್ಯಾಗ! ಇಡೀ ದೇಹ ತುಂಡಾಗಿದೆ, ಇಡೀ ದೇಹನೇ ತುಂಡಾಗಿದೆ. ಎಲ್ಲ ಯಜೀದಗಳು ಈ ರೀತಿ ಕೈ ಹಿಡಿದು, ಈ ರೀತಿ ಚೆಂಡ ಹಿಡಿದು ತುಂಡು ಮಾಡಿ ಈ ರೀತಿ ಬೀಬಿ ಝೈನಬಿನ ಮನೆ ಕಡೆ ಈ ರೀತಿ ಒಗಿದ್ರು. ಅವರು ತಗೊಂಡು ಹೋಗ್ರಿ ನಿಮ್ಮ ಮಕ್ಕಳನ್ನ, ದೇಹ ತಗೊಂಡು